50 ಲಕ್ಷ ರೂಪಾಯಿ ವೆಚ್ಚದ ಫಾರ್ಚುನರ್ ಬಾಚಿದ ಕರ್ನಾಟಕದ ಹೆಲಿಕಾಪ್ಟರ್ ಎತ್ತು ಮಹಾರಾಷ್ಟ್ರದಲ್ಲಿ ಹೆಚ್ಚಾಯ್ತು ಕನ್ನಡಿಗನ ಅಬ್ಬರ. ಇದ್ರ ಮೇಲೆ ಪ್ರೇಮ್ ಮಾಡೋರು ಬಹಳ ಜನ ಅದಾರೆ. ಒಂದ್ ಲಾಖೋ ಸಂಖ್ಯೆಯಲ್ಲಿ ಹುಡುಗರು ಅದಾವ್ರಿ ಇವ್ರ ಸಂಗಟ್. ಜನರ ಪಾಲಿನ ಸ್ನೇಹದಾತ ಒಬ್ಬ ರೈತ ಅಂದ್ರೆ ಸಾಮಾನ್ಯವಾಗಿ ಒಂದು ಪುಟ್ಟ ಮನೆ, ತೋಟ, ಮನೆ ಎದುರು ಒಂದು ಎತ್ತಿನ ಬಂಡಿ, ಬೈಕ್, ಅಬ್ಬಬ್ಬಾ ಅಂದ್ರೂ ಒಂದು ಕಾರ್ ನೋಡಬಹುದು. ಆದ್ರೆ ಎಲ್ಲೊಬ್ಬ ರೈತನ ಎತ್ತಿನ ಪ್ರೇಮ ರೈತನನ್ನ ಕೋಟಿ ಒಡೆಯನಾಗಿಸಿದೆ. ಈಗ ನೀವು ನೋಡ್ತಿರೋ ಈ ಭವ್ಯ ಬಂಗಲೆ, ಮನೆ ಮುಂದೆ ನಿಂತಿರೋ ಕೋಟಿ ಕೋಟಿ ಬೆಲೆ ಬಾಳುವ ವಾಹನ ಯಾರೋ ರಾಜಕೀಯ ನಾಯಕ ಅಥವಾ ಯಾವುದೋ ಸೆಲೆಬ್ರಿಟಿದಲ್ಲ, ಒಬ್ಬ ರೈತನದ್ದು. ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಶಿರೂರ ಗ್ರಾಮದ ರೈತ ಬಾಳು ಹಜಾರೆ ಸಹೋದರ ಅಪ್ಪ ಹಜಾರೆ ಅವರ ರಾಸುಗಳ ಪ್ರೀತಿ ಇವರ ಜನಪ್ರಿಯತೆಗೆ ಸಾಕ್ಷಿಯಾಗಿದೆ. ಕಳೆದ 5 ವರ್ಷಗಳಲ್ಲಿ ಎತ್ತಿನ ಶರಿಯಾತು ಮೂಲಕ ಕೋಟಿ ಕೋಟಿ ಬೆಲೆ ಬಾಳುವ ಬಹುಮಾನವನ್ನ ಗಿಟ್ಟಿಸಿಕೊಂಡಿದ್ದಾರೆ. ಮಹಾರಾಷ್ಟ್ರದ ಸಾಂಗ್ಲಿ ಜಿಲ್ಲೆಯಲ್ಲಿ ಮೊನ್ನೆ ನಡೆದ ಜೋಡೆತ್ತಿನ ಗಾಡಿ ಶರಿಯಾತು ಸ್ಪರ್ಧೆಯಲ್ಲಿ ಪ್ರಥಮ ಕ್ರಮಾಂಕ ಗಳಿಸುವ ಮೂಲಕ 50 ಲಕ್ಷದ ಫಾರ್ಚುನರ್ ಗೆದ್ದು ಕನ್ನಡಕ್ಕೆ ಕೀರ್ತಿಯನ್ನ ತಂದಿದೆ. ಕೋಟಿ ಬೆಲೆ ಬಾಳುವ ವಾಹನ, ಚಿನ್ನ, ಹೀಗೆ ರಾಶಿ ರಾಶಿ ಬಹುಮಾನಗಳನ್ನ ತನ್ನ मुडगेरिसिಕೊಂಡು गमन सೆಳೆದಿದೆ. बैलाचा आमच्या वडिलापासून बैल आहे तीच परत शर्तीचा दादाला होता. दादा बघते दादा नादा ह्या बैलांचं कमल असलं 1-2-2.5 कोटी रुपये. जन इಲ್ಲಿಂದ 50 ಕಿಲೋಮೀಟರ್ ಮೈದಾನ ತಕ್ ನಡ್ಕೋತ ಬಂದಾರೆ. ಬೈಜಾ ನಂಬರ್ ಆಗಬೇಕ್ರಿ. ಅದರ ಸಲುವಾಗಿ ನಾವು ಎಲ್ಲಾರ್ದ ನಮ್ಮ ಮನಪೂರ್ವಕ ಆಭಾರ. हम 2 दिवसाला बोलवून घेऊन त्यांचा जर हे सत्कार वगैरे करणार आहे. ज्यांनी चप्पल पाळाय, कोणी उपवास केलत, कोण चालत आलंय, त्यांच्या सगळ्यांचा आम्ही आता 2 दिवसाला बोलवून त्यांचा आम्ही सत्कार वगैरे करणार आहे. ಒಂದು 3 ವರ್ಷದಾಗ ಒಂದು 2 ಕೋಟಿ ಮ್ಯಾಲ ಹೋಗೈತ್ರಿ. 3 ವರ್ಷ ಹೌದ್ರಿ. ಈ ಎತ್ತಿ ನೋಡಿ, ಇದು ದೊಡ್ಡ ಮೈದಾನ, ಈ ಚಂದ್ರಾರ್ಧದ ದಾದಾ ಪಾಟೀಲ್ದ ಮೈದಾನ 3ನೇ ವರ್ಷ ಐತ್ರಿ.